ರಾಮಾಯಣದ ಪ್ರಕಾರ ರಕ್ತವರ್ಣ ಹೊಂದಿರುವ ಸಮುದ್ರದ ಹೆಸರೇನು? ಲೋಹಿತ್ ಸಮುದ್ರ. ಶತ್ರುಗಳಿಂದ ಪ್ರಯೋಗಿಸಲ್ಪಟ್ಟ ಆಯುಧವನ್ನು ತಟಸ್ಥಗೊಳಿಸುವ ವಿಧಾನದ ಹೆಸರೇನು? ರಬಸ್. ಯಮನ ಆನೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಯಮನ ಆನೆಯನ್ನು ಮಹಾಪದ್ಮ ಎಂದು ಕರೆಯಲಾಗುತ್ತದೆ. ರಾಮಾಯಣದ ಪ್ರಕಾರ ಸುಂದರವಾದ ಕುದುರೆಗಳಿಗೆ ಹೆಸರುವಾಸಿಯಾದ ದೇಶ ಯಾವುದು? ಬೈಲಿಕ್. ಮಹರ್ಷಿಯಿಂದ ಶ್ರೀರಾಮನ ದುಃಖದ ಜೀವನವನ್ನು ಊಹಿಸಿದವರು ಯಾರು? ಮಹರ್ಷಿ ದೂರ್ವಾಸ ಅವರು ರಾಜಕುಮಾರ ರಾಮನ ದುಃಖದ ಜೀವನವನ್ನು ಊಹಿಸಿದರು. ಸರೋವರದ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ ನಂತರ ಅದರೊಂದಿಗೆ ಹೋರಾಡಲು ನೀರಿನಲ್ಲಿ ಧುಮುಕಿ ಮಹಿಳೆಯಾದ ಆ ಕೋತಿ ಯಾರು? ರುಕ್ವರಾಜ್. ಸಂತ ಕಬೀರನ ಸಮಾಧಿ ಎಲ್ಲಿದೆ ಎಂದು ನಿಮಗೆ ತಿಳಿದಿದೆಯೇ? ಸಂತ ಕಬೀರನ ಸಮಾಧಿಯು ಯುಪಿಯ ಸಂತ ಕಬೀರ್ ನಗರ ಜಿಲ್ಲೆಯಲ್ಲಿರುವ ಮಗರ್ನಲ್ಲಿದೆ. ಕೇಸರಿ ಪತ್ರಿಕೆಯನ್ನು ಯಾರಿಂದ ಪರಿಚಯಿಸಲಾಯಿತು? ಕೇಸರಿ ಪತ್ರಿಕೆಯನ್ನು ಪರಿಚಯಿಸಿದ್ದು ಬಾಲಗಂಗಾಧರ್ ತಿಲಕ್. ಭಾರತದ ಏಕೈಕ ಜ್ವಾಲಾಮುಖಿ ಎಲ್ಲಿದೆ ಎಂದು ಹೇಳಿ. ಭಾರತದ ಏಕೈಕ ಜ್ವಾಲಾಮುಖಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿದೆ. ವಿಶ್ವ ವೈದ್ಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ವೈದ್ಯರ ದಿನವನ್ನು ವಿಶ್ವಾದ್ಯಂತ ಜುಲೈ 1ರಂದು ಆಚರಿಸಲಾಗುತ್ತದೆ. ಆಗ್ರಾ ನಗರವನ್ನು ಸ್ಥಾಪಿಸಿದವರು ಯಾರು? ಆಗ್ರಾ ನಗರವನ್ನು ಸಿಕಂದರ್ ಲೋಧಿ ಸ್ಥಾಪಿಸಿದ. ನೀವು 8 ಮಾವಿನ ಹಣ್ಣುಗಳನ್ನು 7 ಜನರಿಗೆ ಹೇಗೆ ಸಮಾನವಾಗಿ ಹಂಚುತ್ತೀರಿ? 8 ಮಾವಿನ ಹಣ್ಣುಗಳ ಶೇಕ್ ತಯಾರಿಸುವ ಮೂಲಕ ಅದನ್ನು 7 ಜನರಿಗೆ ಸಮಾನವಾಗಿ ಹಂಚಬಹುದು. ಕೊಡಲಿಯಂತೆ ತುದಿ ಇರುವ ಬಾಣ ಎಂದು ಯಾವುದನ್ನು ಕರೆಯುತ್ತಾರೆ? ಬಲ್ಲ. ತಕ್ಷಕ ನಾಗನ ದೇಹದ ಬಣ್ಣ ಯಾವುದು? ರಕ್ತದ ಬಣ್ಣ. ಮೇಘನಾದನಿಗೆ ನಾಗಪಾಶ್ ಎಂಬ ಆಯುಧವನ್ನು ಕೊಟ್ಟವರು ಯಾರು? ದೇವರಾಜೇಂದ್ರ. ಸಂಪತಿ ಮತ್ತು ಜಟಾಯು ಯಾವ ದೂರದವರೆಗೆ ನೋಡುವ ಸಾಮರ್ಥ್ಯ ಹೊಂದಿದ್ದರು? 100 ಯೋಜನ. ಹನುಮಂತನಿಗೆ ಇಚ್ಛಾ ಮೃತ್ಯು ವರವನ್ನು ನೀಡಿದವರು ಯಾರು? ದೇವರಾಜೇಂದ್ರ. ಸುಗ್ರೀವನ ರಾಜ್ಯದಲ್ಲಿ ಕರಡಿ ಸೇನೆಯ ದಂಡನಾಯಕ ಯಾರು? ಧೂಮ್ರ. ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ಪ್ರಮುಖವಾಗಿತ್ತು? ವಿಜಯನಗರ ಸಾಮ್ರಾಜ್ಯ. ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಿತು? ಹೊಯ್ಸಳ ರಾಜವಂಶ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಯಾವ ರಾಜವಂಶವು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ? ಚಾಲುಕ್ಯ ರಾಜವಂಶ. ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ಸುಲ್ತಾನರ ಸಾಮ್ರಾಜ್ಯವನ್ನು ಸ್ಥಾಪಿಸಿತು? ಬಹುಮನಿ ರಾಜವಂಶ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಕ್ರವರ್ತಿ ಯಾರು? ಹರಿಹರ ಮತ್ತು ಬುಕ್ಕರಾಯ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಹಂಪಿ. 12ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಯಾರು? ತತ್ವಜ್ಞಾನಿ ಯಾರು? ವಿಶ್ವಗುರು ಬಸವಣ್ಣ. ಪ್ರಸಿದ್ಧ ಗೋಲ್ಗುಂಬಜ್ ವಾಸ್ತುಶಿಲ್ಪಿ ಯಾರು? ದಾಬುಲ್ನ ಯಾಕೂಟ್. ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಕಲ್ಯಾಣಿ, ಇಂದಿನ ಬಸವ ಕಲ್ಯಾಣ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.